Dear students, ಇಂದಿನ ಕ್ಲಾಸಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ಸಲ್ಲಿ ಒಂದು 3 ಟೈಪ್ಸ್ ವೇರಿಯಸ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ನಾವು ನೋಡಿದ್ವಿ. ಅಂದರೆ ಏಜ್ ರಿಲೇಟೆಡ್ಡು, ಡೈರೆಕ್ಟ್ ಕ್ವಶನ್ಸು, 2 ಡಿಜಿಟ್ಸ್ ನಂಬರ್ಸ್ ಅಂತ. ಈ ಕ್ಲಾಸಲ್ಲಿ ನಾವೇನು ನೋಡಿದ್ರೆ ಸ್ಪೀಡು, ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ರಿಲೇಟೆಡ್ ಪ್ರಾಬ್ಲಮ್. ಒಂದೊಂದು ಎಕ್ಸಾಂಪಲ್, ಪ್ರತಿ ಕ್ಯಾಟಗರಿಯಲ್ಲಿ ಒಂದೊಂದು ಎಕ್ಸಾಂಪಲ್ ನಾನು ನೋಡ್ತಾ ಇದ್ದೇನೆ. ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಆ ಟ್ರೈನ್ ಟ್ರಾವೆಲ್ಸ್ 360 ಕಿಲೋಮೀಟರ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್. If the speed had been 5 km per hour more, it would have taken 1 hour less for the same journey. Find the speed of the train. ಈ ಥರ ಕೊಟ್ಟಾಗ ನಾವು ಹೇಗೆ ಮಾಡಬೇಕು? ನನಗೆ ಮೊದಲನೇದಾಗಿ ಸ್ಪೀಡು, ಟೈಮು, ಡಿಸ್ಟೆನ್ಸ್ ಇರ್ತಕ್ಕಂಥ ರಿಲೇಷನ್ಶಿಪ್ ಇರಬೇಕು. ಸೊ ಸಿಂಪಲ್ಲಾಗಿ ಇಲ್ಲೊಂದು ಟ್ರಯಾಂಗಲ್ನ ನೋಡೋದಾದರೆ, ಲುಕ್ ಹಿಯರ್, ಸ್ಪೀಡ್ ಈಸ್ ಈಕ್ವಲ್ ಟು d/t. ಅಂದರೆ ಈ ಥರದ್ದು ನಾವು ಪ್ಲ್ಯಾನ್ ಮಾಡ್ಕೊಂಡ್ರೆ ನಮಗೆಲ್ಲದಕ್ಕೂ ಕೂಡ ಅದು ಫಾರ್ಮುಲಾ ಸಿಗುತ್ತೆ. S is equal to d/t or t is equal to d/s or ಡಿಸ್ಟೆನ್ಸ್ ಕಂಡುಹಿಡಿಯಬೇಕು ಅಂದರೆ s into t. ಈ ಥರ ಮಾಡ್ಬೋದು. ಓಕೆ, ಏನು ಕಂಡುಹಿಡಿಯೋಕೆ ಕೇಳಿದರೆ ಅದನ್ನೇ x ಅಂತ. ಏನು ಕಂಡುಹಿಡಿಯೋಕೆ ಕೇಳಿದ್ರಪ್ಪ? ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್ ಕೇಳಿದೆ. ಹಾಗಾದರೆ ನಾನು ಮೊದಲನೇದಾಗ ಅದನ್ನೇ ಅಂದ್ಕೊಳ್ಳೋಣ. ಲೆಟ್ ದ ಸ್ಪೀಡ್ ಆಫ್ ಟ್ರೈನ್ ಬಿ x ಕಿಲೋಮೀಟರ್ ಪರ್ ಅವರ್. ಯೂನಿಟ್ನು ಸೇರಿಸಿ ಹೇಳಿ. ಈಗ ನಾನು ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಏನು ಮಾಡಬೇಕು ಅದನ್ನು ಮಾಡಿ. ಸೊ ಏನಪ್ಪ ಹೇಳಿರೋದ್ರಲ್ಲಿ ಸ್ಪೀಡ್ ಆಫ್ ದ ಟ್ರೈನ್ ಎಕ್ಸ್ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ವಾಟ್ ಈಸ್ ದ ಡಿಸ್ಟೆನ್ಸ್? ಇಲ್ಲಿ ಏನು ಕೊಟ್ಟಿರೋ ಡಿಸ್ಟೆನ್ಸ್ನ 360 ಕಿಲೋಮೀಟರ್. ಓಕೆನಾ? 360 ಡಿವೈಡೆಡ್ ಬೈ ಟೈಮ್. ನನಗೆ ಟೈಮು ಕೂಡ ಗೊತ್ತಿಲ್ಲ, ತೊಂದರೆ ಇಲ್ಲ. 2 ವೇರಿಯಬಲ್ಸ್ ಬರುತ್ತೆ, ಆಮೇಲೆ ನಾನು ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ, ತೊಂದರೆ ಇಲ್ಲ. ಇಲ್ಲಿ ನನಗೆ ಟೈಮು ಗೊತ್ತಿಲ್ಲ ಆ್ಯಂಡ್ ದೆನ್ ಸ್ಪೀಡ್ನು ಎಕ್ಸ್ ಅಂತ ಅಂದ್ಕೊಳ್ತೀನಿ. ಈಗ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಇನ್ನೇನು ಕೊಟ್ಟಿದ್ದಾರೆ ಮುಂದುವರೆದು, ಅಟ್ ಆ ಯೂನಿಫಾರ್ಮ್ ಸ್ಪೀಡ್ ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಪರ್ ಅವರ್ ಮೋರ್. ಏನಾದರೂ ಸ್ಪೀಡ್ನ 5 ಕಿಲೋಮೀಟರ್ ಜಾಸ್ತಿ ಮಾಡಿದ್ರೆ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು, ಲುಕ್ ಹಿಯರ್, ಇಟ್ ವುಡ್ ಹ್ಯಾವ್ ಟೇಕನ್ 1 hour ಲೆಸ್ ಫಾರ್ ದ ಸೇಮ್ ಜರ್ನಿ. ಅದೇ ಜರ್ನಿ 1 ಗಂಟೆ ಕಡಿಮೆ ಆಗ್ತಿತ್ತು, ಹಾಗಾಗಿ ಟಿನಲ್ಲಿ 1 ಕಳೆಯಿರಿ, t-1 ಅಂತ ಕಳೆಯಿರಿ. So if we call this is equation 1 and this is equation 2 ಅಂದರೆ, ಸೊ equation 1 ಅನ್ನು ನಾನು 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ t ಸಿಕ್ಕೋಗುತ್ತೆ. ಹೇಗೆ ಅಂತ ನೋಡೋದಾದರೆ, ಲುಕ್ ಹಿಯರ್, x ಜಾಗದಾಗ 360/t ಆಗುತ್ತೆ. 360 ಡಿವೈಡೆಡ್ ಬೈ t ಪ್ಲಸ್ 5 ಈಸ್ ಈಕ್ವಲ್ ಟು, ಸಬ್ಸ್ಟಿಟ್ಯೂಟ್ ಮಾಡಿದೆ ಅಷ್ಟೇ, x ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ, is equal to 360 divided by t minus 1. ಸೊ ಇದನ್ನು ಸಿಂಪ್ಲಿಫೈ ಮಾಡೋದು ಅಂತಂದ್ರೆ 5 ಹೀಗೆ ಇಟ್ಕೊಳ್ಳೋಣ. 360/t minus 1 minus 360/t. ಸೊ ಕೆಳಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ t into t minus 1 t ಸ್ಕ್ವೇರ್ ಮೈನಸ್ t ಆಗುತ್ತೆ. ಮೇಲೆ ಏನಾಗುತ್ತೆ? 360 into t 360t minus 360 into t minus 360 ಮೈನಸ್ ಇಂಟು ಮೈನಸ್ ಪ್ಲಸ್ 360 ಆಗುತ್ತೆ. ಇಲ್ಲಿ 5t ಹಾಗೆ ಉಳಿದಿದೆ, ಅದನ್ನು ಹಾಗೆ. ಓಕೆ, 5t ಅಲ್ಲ, ಸಾರಿ, 5 ಮಾತ್ರ ಉಳಿದಿದೆ, 5 ಹಾಗೆ ಉಳಿದಿದೆ. ಈಗ ಪ್ಲಸ್ 360t ಮೈನಸ್ 360t ಕ್ಯಾನ್ಸಲ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 5 ಇಂಟು ಟಿ ಸ್ಕ್ವೇರ್ 5t² ಮೈನಸ್ 5 ಇಂಟು ಟಿ ಮೈನಸ್ 5t ಇಸ್ ಈಕ್ವಲ್ ಟು 360. ನನಗೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಕ್ಕೋಯ್ತು. ಸೊ ಇಲ್ಲೇ ಬರಿತಾ ಇದ್ದೀನಿ, ಜಾಗದ ತೊಂದರೆ ಇರೋದ್ರಿಂದ ಇಲ್ಲೇ ಬರಿತಾ ಇದ್ದೀನಿ. ಸೊ 5t², ಇವೆಲ್ಲವೂ ಕೂಡ ಲುಕ್ ಅಟ್ ದ ಈಕ್ವೇಷನ್, ಎಲ್ಲವೂ ಕೂಡ 5 ಇಂದ ಡಿವೈಡ್ ಆಗುತ್ತೆ. ಡಿವೈಡ್ ಮಾಡ್ಕೊಂಡ್ರೆ ನಿಮಗೆ t² ಮೈನಸ್ t ಇಸ್ ಈಕ್ವಲ್ ಟು 5 7s and 5 2s ಅಂದರೆ 72s. 72ನ ಈ ಕಡೆ ಕರ್ಕೊಂಡ್ರೆ t² ಮೈನಸ್ t ಮೈನಸ್ 72 ಇಸ್ ಈಕ್ವಲ್ ಟು. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ನ ಪ್ರೈಮ್ ಫ್ಯಾಕ್ಟರ್ಸ್ ಮೂಲಕ ನೀವು ಫ್ಯಾಕ್ಟರೈಸೇಷನ್ ಟ್ರೀ ಮೂಲಕ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ 72 ಕಳೆದ್ರೆ 1 8 9s ಬರುತ್ತೆ. ಸೊ ಮಿಡ್ಲ್ ಟರ್ಮ್ ಇರ್ತಕ್ಕಂಥ ಸೈನ್ನ ದೊಡ್ಡ ಸಂಖ್ಯೆ ಹಾಕಿದರೆ, ಇನ್ನೊಂದನ್ನು ಆಪೋಸಿಟ್ ಸೈನ್ನ ಸಣ್ಣ ಸಂಖ್ಯೆ ಹಾಕಿದ್ರೆ ಅವಾಗ ಏನಾಗುತ್ತೆ? t ಮೈನಸ್ 9 ಆಫ್ t ಪ್ಲಸ್ 8 ಇಸ್ ಈಕ್ವಲ್ ಟು 0. ಅಲ್ಲಿ t ಮೈನಸ್ 9 ಇಸ್ ಈಕ್ವಲ್ ಟು 0 ಆದರೆ t ಇಸ್ ಈಕ್ವಲ್ ಟು ಪ್ಲಸ್ 9 ಅಂದರೆ t ಏನು ಬಂತು? 9 hour ಬಂತು. ಓಕೆನಾ? ಅಲ್ಲಿಗೆ ಟಿ ಅಷ್ಟೇ ನಾನು ಟೈಮ್ ಕಂಡುಹಿಡಿದಿದ್ದೀನಿ, ನಾಟ್ ಸ್ಪೀಡ್. ಈಗ ನನಗೆ ಗೊತ್ತು, ಆದರೆ ಸ್ಪೀಡ್ ಈಕ್ವೇಷನ್ಗೆ ಹಾಕೊಂಡ್ರೆ ಟೈಮ್ ಸಿಕ್ಕೋಗುತ್ತೆ. ಸೊ ಅದನ್ನು ಲಾಸ್ಟಿಗೆ ಹಾಕಿದ್ರೆ ಏನಿತ್ತು ನನ್ನ ಸ್ಟಾರ್ಟಿಂಗ್ ಈಕ್ವೇಷನ್? ಎಕ್ಸ್ ಇಸ್ ಈಕ್ವಲ್ ಟು
360 divided by t ಅಂತ. ಅಲ್ಲಿ 360 by t ಅಂದರೆ ಕಂಡುಹಿಡ್ಕೊಂಡಿದ್ದೀನಿ 9. x is equal to 360 by 9 ಆದರೆ ಹಾಗಾದರೆ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟ್ರೈನ್? 9 1 940 x equals 40. ಫೈನಲಿ ನೀನು ಬರೀತೀಯಾ ಸ್ಪೀಡ್ ಆಫ್ ಟ್ರೈನ್ ಈಸ್ 40 km/h. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಕ್ಯಾಟಗರಿಗೆ ಹೋಗೋಣ. ಓಕೆನಾ? ಥ್ಯಾಂಕ್ ಯು. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಯಾಟಗರಿಗೆ ಹೋಗೋಣ. ಜಾಮೆಟ್ರಿಕಲ್ ಫಿಗರ್ ಬೇಸ್ಡ್ ರಿಲೇಟೆಡ್ ಕ್ವಶನ್ಸು. ಇಲ್ಲೊಂದು ಕ್ವಶನ್ ನೋಡೋದಾದರೆ ದ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಎಕ್ಸೀಡ್ಸ್ ಇಟ್ಸ್ ಬ್ರೆಡ್ ಬೈ 8 cm ಆ್ಯಂಡ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಸ್ 240 cm² ಕೊಟ್ಟಿದ್ದಾರೆ. ಫೈಂಡ್ ದ ಡೈಮೆನ್ಷನ್ ಆಫ್ ದ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಆ್ಯಂಡ್ ಬ್ರೆಡ್ನ ಕಂಡುಹಿಡಿದಿ ಅಂತ. ಇಲ್ಲಿ ನಾವು ಯಾವ ರೀತಿ ಪ್ರಾಬ್ಲಮ್ನ ತಗೋಬೇಕು ಅಂತ. ಸೊ ಇಲ್ಲಿ ಫಸ್ಟು ರೆಕ್ಟ್ಯಾಂಗಲ್ ಶೇಪ್ನ ನಾವು ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಏನನ್ನು ಕಂಪ್ಯಾರಿಸನ್ ಮಾಡಿದರೆ ಏನನ್ನ ನಾನು ಇದನ್ನು ಬ್ರೆಡ್ ಅಂದ್ಕೊಂಡು ಇದನ್ನು ಲೆಂತ್ ಅಂದ್ಕೊಂಡಿದ್ದಾರೆ. ಸೊ ಬ್ರೆಡ್ತಿಗೆ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಲೆಂತ್ ಈಸ್ 8 cm ಎಕ್ಸೀಡ್ಸ್ ಬೈ ಇಟ್ಸ್ ಬ್ರೆಡ್ ಅಂತ ಅಂದ್ಕೊಂಡ್ರೆ ನೀನು ಲೆಟ್ ಬ್ರೆಡ್ ಬಿ ಎಕ್ಸ್ ಅಂತ ಅಂದ್ಕೊಂಡು. ಸೊ ಬ್ರೆಡ್ನ ಎಕ್ಸ್ ಅಂತಂದರೆ ಆಗ ಲೆಂತ್ ಏನಾಗುತ್ತೆ ಎಕ್ಸ್ ಪ್ಲಸ್ 8 cm ಆಗುತ್ತೆ. ಸೊ ಇದನ್ನು ಬರ್ಕೊಳ್ಳೋದು ನನಗೆ ಗೊತ್ತಾಗಬೇಕು. ಆಗ ನಾನು ಲೆಕ್ಕ ಮಾಡ್ಬೋದು. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಗೊತ್ತಿದೆ, ಯಾಕಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಲೆಂತ್ ಇಂಟು ಬ್ರೆಡ್ಸ್. ಓಕೆನಾ? ಲೆಂತ್ ಏನಿದೆ ಎಕ್ಸ್ ಪ್ಲಸ್ 8, ಬ್ರೆಡ್ತ್ ಏನಿದೆ ಎಕ್ಸ್. ಏರಿಯಾ ಗೊತ್ತು 240 cm². ಅವಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 8x. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 8x, ಆ 240ನ ಈ ಕಡೆ ಕರ್ಕೊಂಬೋಣ, -240 ಇಸ್ ಈಕ್ವಲ್ ಟು 0. ಈಗ ನನಗೆ ಫ್ಯಾಕ್ಟರೈಸೇಷನ್ ಮೂಲಕ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಬಿಡಿಸೋದನ್ನ ಗೊತ್ತಾದರೆ ಸಾಕು. ಸೊ ಮಲ್ಟಿಪ್ಲೈ ಮಾಡಿದರೆ -240, ಸೊ ಸಬ್ಟ್ರಾಕ್ಟ್ ಮಾಡಿದರೆ 8. ಯಾವ ಟರ್ಮ್ಸು ನನಗೆ ನೇರವಾಗಿ ಗೊತ್ತಾದರೆ ಸಂತೋಷ, ಗೊತ್ತಾಗದ್ರೆ ನಿಮ್ಗೆ ಆಲ್ರೆಡಿ ಭಾಳಷ್ಟು ಸರಿ ಹೇಳ್ತೀನಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯಾಕಂತಂದರೆ 20 12 ಬೋತ 240 ಬರುತ್ತೆ. 20 and 12 ಹೋದರೆ 8 ಬರುತ್ತೆ. ಸೊ ನಾನು ಬರ್ಕೊಂಡ್ರೆ ಏನು ಬರ್ಕೋಬೋದು 20 12. ಸೊ ಇಲ್ಲಿ ಮಿಡ್ಲ್ ಟರ್ಮ್ ಇರೋದಕ್ಕೆ ಪ್ಲಸ್ ಹಾಕ್ತೀನಿ, ಅಂದರೆ ಬಿಗರ್ ನಂಬರಿಗೆ, ಆ್ಯಂಡ್ ಆ ಸ್ಮಾಲರ್ ನಂಬರ್ಗೆ ಆಪೋಸಿಟ್ ಸೈನ್. ಸೊ ಹಾಗಾದರೆ ಹೇಗೆ ಬರಿಬೋದು ನಾವು ಇದನ್ನು? ಎಕ್ಸ್ ಪ್ಲಸ್ 20 ಆಫ್ ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0. ಈಗ ನಾನು ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿದ್ರೆ ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಈಕ್ವಲ್ಸ್ -12 ಆಗಬೇಕಾದ್ರೆ +2. ಸೊ ಎಕ್ಸ್ ಈಕ್ವಲ್ಸ್ 12 cm ಆಗುತ್ತೆ. ಹಾಗಾದರೆ ದೆನ್ ಏನು ಮಾಡಬೇಕು? ಬರೀಬೇಕಷ್ಟೇ ಲಾಸ್ಟಿಗೆ. ಲೆಂತು 12 cm ಆ್ಯಂಡ್ ದೆನ್ ಲೆಂತ್ ಅಲ್ಲ, ಸಾರಿ, ನಾನು ಸ್ಟಾರ್ಟಿಂಗ್ ಬ್ರೆಡ್ತ್ನಲ್ಲಿ ಅಂದ್ಬಿಟ್ಟು ಬ್ರೆಡ್ತು 12 cm ಆಗುತ್ತೆ. ಆ್ಯಂಡ್ ದೆನ್ ಲೆಂತ್ ಏನಾಗಿದೆ ಅದಕ್ಕಿಂತ ಜಾಸ್ತಿ ಇದೆ, ಅದಕ್ಕಿಂತ 8 cm. 12 + 8 ಏನಾಗುತ್ತೆ? 12 + 8 20 cm. ಈ ರೀತಿ ಆನ್ಸರ್ಸ್ನ ಮಾಡಬೇಕು. ಜಿಯೋಮೆಟ್ರಿಕಲ್ ಫಿಗರ್ ಅಂದರೆ ಯಾವುದಕ್ಕೆ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಬಹುತೇಕ ಜಿಯೋಮೆಟ್ರಿಕಲ್ ಬೇಸ್ಡ್ ನಿಮಗೆ ಏನಾರು ಕ್ವಶನ್ಸ್ ಬಂದರೆ ಅದು ಈಸಿನೇ ಇರುತ್ತೆ. ಅದರ ಇಲ್ಲಿ ರೆಕ್ಟ್ಯಾಂಗಲ್ ನಾನು ತಗೊಂಡಿದ್ದೀನಿ, ನಿನಗಲ್ಲಿ ಟ್ರಯಾಂಗಲ್ ಬರ್ಬೋದು, ಆ್ಯಂಡ್ ದೆನ್ ಸ್ಕ್ವೇರ್ ಬರ್ಬೋದು, ಅಥವಾ ರಾಂಬಸ್ ಏನೋ ಒಂದು ಬರ್ಬೋದು. ಬಟ್ ಕಂಪ್ಯಾರಿಸನ್ ಕೊಟ್ಟಿರ್ತಾರೆ. ಹೈಪಾರ್ಟಿನಸ್ಸು ಎಕ್ಸೀಡ್ಸ್ ಇಟ್ಸ್ ಬೇಸ್ ಬೈ 5 cm ಏನಾರ ಒಂದು ಈ ಥರ ಕೊಟ್ಟಿರ್ತಾರೆ. ನೀನು ಯಾವುದಕ್ಕೆ ಕಂಪ್ಯಾರಿಸನ್ ಕೊಟ್ಟಿರ್ತಾರೋ ಆ ಟರ್ಮ್ನೇ ಎಕ್ಸ್ ಅಂತ ಹೇಳಬೇಕು. ಬ್ರೆಡ್ತಿಗೆ ಕೊಟ್ಟಿದ್ರೆ ಬ್ರೆಡ್ನ ಎಕ್ಸ್ ಅಂತ ಹೇಳಬೇಕು. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಬಿಟ್ಟು ಹೈಪಾರ್ಟಿನಸ್ ಕೊಟ್ಬಿಟ್ಟಿದ್ರೆ ಸೊ ದ ಲೆಂತ್ ಆಫ್ ದ ಮೆಷರ್ಮೆಂಟ್ ಆಫ್ ದ ಹೈಪಾರ್ಟಿನಸ್ ಇಸ್ ಎಕ್ಸ್ ಅಂತ bx ಅಂತ ಅಂದ್ಕೋಬೇಕು. ಈ ಥರ ಮಾಡಿದರೆ ಈ ಥರ ಜಿಯೋಮೆಟ್ರಿಕಲ್ ಫಿಗರ್ಸ್ ರಿಲೇಟೆಡ್ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.